ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಂಬರಿ. ಡೈಲಿ ಲಾಗ್ನ ಮಾಡ್ಬೇಕು ಅಂದ್ಕೊಂಡಿನಿ ಇನ್ಮೇಲೆ. ಸೊ ನಮ್ಮ ಮನೆಯವರು ಇದನ್ನು ಕಳಿಸಿದ್ರು, ಏನು ಸಂತಿ ಫುಲ್ ಹಾರ್ಟ್ ಅಲ್ಲಿಂದ ಹಾರ್ಟೇ ಕಳಿಸ್ಬಿಟ್ಟಾರ. ಒಂದಿಷ್ಟು ಸಾಮಾನು ಕಳಿಸಿದ್ರು, ಏನು ಅಂತ ನೋಡೋಣ. ನಾನು ಒಂದೆರಡು ಹೇಳಿದ್ನಿ ಇಂಥವು ಬೇಕಿತ್ತು ಇಂಥವು ಬೇಡ ಅಂತಂದು. ಅವರು ಒಂದು ಸ್ವಲ್ಪ ಎಕ್ಸ್ಟ್ರಾನ ಕಳಿಸಿರ್ತಾರೆ, ಅದು ಹೇಳ್ತೀನಲ್ಲ, ಒಂದು ಕೇಳಿದರೆ ಎರಡು ಕೊಡಿಸುವಂಥ ಗುಣ ಅವ್ರದ್ದು. ಒಂದಿಷ್ಟು ಮಕಾನ್ ತರ್ಸ್ಯಾರ, ಮತ್ತು ಅವರಿಗೆ ಫೀಡಿಂಗ್ ಬಾಟ್ಲಿಗೆ ಮುಂದೆ ಇದು ಹೋಗಿದ್ದು ನಿಪ್ಪಲ್ಸ್ ಇರ್ತಲ್ಲ ಫೀಡಿಂಗದ್ದು, ಅದು ಇದಾಗ್ಬಿಟ್ಟಿತ್ತು, ದೊಡ್ಡದಾಗ್ಬಿಟ್ಟಿತ್ತು. ಹಂಗಾಗಿ ತೊಗೊಂಡು ಬಂದಾರ. ಸೊ ಮನಕ್ಕೆ ಮಕಾನ್ ತರ್ಸ್ಯಾರ 2 ಪ್ಯಾಕೆಟು, ಮತ್ತು ಗೋಡಂಬಿ ತರ್ಸ್ಯಾರ, ಬಾದಾಮಿ. ಸೊ ಅವರಿಗೆ ಆಗಿದ್ದು ಅವೆಲ್ಲ ತೇದು ಹಾಕಬೇಕಾದ್ರೆ ಅದೆಲ್ಲ ಹಂಗಾಗಿ ತರಿಸ್ಕೊಟ್ಟಾರ. ಹಂಗಾಗಿ ಆ್ಯಪಲ್ ಒಂದೇ ಒಂದಿತ್ತು ಫಸ್ಟು, ಹಾಗಾಗಿ ಒಂದಿಷ್ಟು ತರಿಸ್ಕೊಟ್ರು. ಇವತ್ತು ಗೆಣಸು ಸ್ಪೆಷಲ್ ಅಂದರೆ ಗೆಣಸು ಕಟ್ ಕಳ್ಸ್ಯಾರ. ಬೇಬಿಗೆ ಹೆಲ್ತಿಗೆ ಒಳ್ಳೇದಲ್ಲ, ಹಾಗಾಗಿ ಮತ್ತು ಡೆವಲಪ್ಮೆಂಟ್ ಬೇಗ ಚಲೋ ಆಗುತ್ತೆ, ಹಾಗಾಗಿ ಅದನ್ನು ಕಳ್ಸ್ಯಾರ. ಇವತ್ತು ಅದರದ್ದು ರೆಸಿಪಿ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾನು ಪಲಾವ್ ಮಾಡ್ಕೊಂಡಿದ್ನಿ ನಾಷ್ಟಾಕ ಮಾರ್ನಿಂಗು. ತಿಂದು ಒಂದು ಸ್ವಲ್ಪ ಊರಿಗೆ ಹೋಗೋದಿತ್ತು, ನಮ್ಮ ಮಮ್ಮಿ ಬಂದಿದ್ರು. ಸೊ ನಮ್ಮ ಮಮ್ಮಿ ಬಂದಿರೋ ಲಾಗ್ನ ಏನು ಮಾಡಲಿಲ್ಲ, ಬಟ್ ಒಂದು ಸ್ವಲ್ಪ ಇಲ್ಲೇ ನಮ್ಮೂರ ಬಾಜು ಹೋಗೋದಿತ್ತು, ಅದನ್ನ ಲಾಗ್ನ ಮಾಡೀನಿ. ಬರ್ರಿ ಇವತ್ತು ನಾವು ಮುದೋಳಿಗೆ ಹೊಂಟೀವಿ, ಮುದೋಳಿಗೆ ಹೋಗಿ ಬರೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಚಂಪು ಹೆಂಗೆ ನಗಾತಾವ ನೋಡ್ರಿ. ಇಲ್ಲಿ ಏನು ಹಾರಾಡತ್ತವಮ್ಮ, ಇಲ್ಲಿ ಮ್ಯಾಲೆ ಏನು ಹಾರಾಡತ್ತವು? ಪಪ್ಪ ಪಪ್ಪ ನನ್ನ ನೋಡಲಿ. ಅಂಶಿಕ ಅಲ್ಲೇ ಪಟ್ಟಿಗೆ ಡ್ಯಾಡಿ ಮಾ ಹಾಯ್ ಮಾಡು. ಏ ಬಂಗಾರ, ಏ ಅಂಶಿಕಾ ಹಾಯ್ ಅಪ್ಪಾಜಿ, ಹಾಯ್ ಅಪ್ಪಾಜಿ. ಬಸ್ಸಿಗೋಸ್ಕರ ವೇಟ್ ಮಾಡ್ತಿದ್ವಿ. ಬಸ್ ಜಸ್ಟು ನಾವು ಹಿಂಗೆ ಬಸ್ ಸ್ಟ್ಯಾಂಡಿಗೆ ಬರೋದ್ರಾಗೇ ಪಾಸ್ ಆಗಿಬಿಡ್ತು. ಇನ್ನು ಒಂದು ತಾಸು ಕಾಯಬೇಕು ನಮ್ಮೂರಾಗ. ಮುದೋಳಿಗೆ ಹಲಗಲಿಂದ ಮುದೋಳಿಗೆ ಬಸ್ಸು ಸ್ವಲ್ಪ ಒಂದೊಂದು ತಾಸಿಗೆ ಒಂದದಾವು, ಕಾಯಬೇಕು. ಅಲ್ಲಿವರೆಗೂ ಕಾಯ್ತಿದ್ವಿ. ಹಂಗೆ ಒಂದು ಸ್ವಲ್ಪ ಕಂಪ್ಯೂಟರ್ ಅಂಗಡಿ ಒಳಗೆ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಟ್ರೊಳಗನ ಬಸ್ ಬಂತು. ಸೊ ರಶ್ ಇರಲಿಲ್ಲ, ಹಂಗಾಗಿ ಹತ್ತಿದ್ವಿ. ಬಸ್ ಹತ್ತಿ ಇನ್ನೇನು ಮುದೋಳಿಗೆ ಹೋಗ್ಬೇಕಂದ್ವಿ. ಜಾಸ್ತಿ ಹೊತ್ತಾಗಿತ್ತಲ್ಲ, ಊಟ ಮಾಡ್ಲಾರ್ದ ಬಿಸಿ ಬಿಸಿ ಬಜ್ಜಿ ಕಂಡು ಬಜ್ಜಿ ತೊಗೊಂಡ್ವಿ. ಹಂಗಾಗಿ ಇವ್ರಿಗೆ ಒಂದಿಷ್ಟು ಬಟ್ಟೆ ಬೇಕಾಗಿದ್ವು ಡೈಲಿ ಯೂಸಿಗೆ ಬಟ್ಟೆ ತೊಗೋಬೇಕು ಅಂತ ಹೋದ್ವಿ. ನಾವೆಲ್ಲ ದೊಡ್ಡ ದೊಡ್ಡ ಶಾಪಿಗೇನು ಹೋಗಲ್ಲ, ಇಲ್ಲೇ ತೊಗೊತೀವಿ ನಾವು. ನಮ್ಮ ಸುತ್ತಮುತ್ತ ಎಲ್ಲಿ ಯಾರು ಇರ್ತಾರೆ ಅಲ್ಲೇ ತೊಗೊಂಡ್ಬಿಟ್ಟಿರ್ತೀವಿ. ಒಂದು ಸೈಡ್ ಕುಂತ್ಕೊಂಡು ತೊಗೋಬೇಕು ಅಂದರೆ ಜಾಸ್ತಿ ಮಿಕ್ಕಿತ್ತು ನಮಗೆ. ಅಲ್ಲಿಂದ ಕರ್ಕೊಂಡೋಗಿ ಹೊತ್ಕೊಂಡು ಬರೋ ಜಾಗ ಒಂದು ಶಾಪ್ ಕೆಳಗೆ ಕುಂದ್ರಿಸಿದ್ವಿ. ಇವರಿಗೆ ಟೋಪಿ ನೋಡಾತಿದ್ವಿ, ಇವದಾವಲ್ಲ, ಇವು ಹಾಕಿದ್ವು ಜಾಸ್ತಿ ದಿನ ಆಯಿತು, ಮತ್ತು ಶಾರ್ಟ್ ಆಗತ್ತವು. ಹಾಗಾಗಿ ಸ್ವಲ್ಪ ತೊಗೊಂಡು ಬರಬೇಕು ಅಂತ ನೋಡಾತಿದ್ವಿ. ನಮ್ಮ ಸಿಸ್ಟರ್ ಹೊತ್ಕೊಂಡಾಳ. ಅವಳು ಚಂಪು ಬರ್ರಿ ಹಬ್ಬ 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 ಮತ್ತು ಅಮ್ಮ ಅಮ್ಮ ಅಂತ ಅನ್ನತ್ತಿದ್ಲು. ಅವ್ರು ಟೋಪಿ ನೋಡಿದ್ವಿ, ಬಟ್ ಟೋಪಿ ನಂಗೆ ಸರಿ ಅನ್ನಿಸ್ಲಿಲ್ಲ. ಇಲ್ಲೊಂದು ಸ್ಪೆಷಲ್ ನೋಡ್ರಿ ನಾ ಕಂಡಿದ್ದು, ಓ ಮೈ ಡಿಯರ್ ಯು ಆರ್ ಸ್ಪೆಷಲ್ ಟು ಮೀ ಅಂತ. ಆ್ಯಕ್ಚುಲಿ ನಂದು ಇಯರಿಂಗ್ಸ್ ಮೇಲಿದು ಪಿರಿಕಿ ಹೋಗಿತ್ತು, ಹಾಕ್ಸ್ಕೊಂಬರಕ್ಕಂತ ಹೋದಾಗ ಇದನ್ನು ಬರೆದಿದ್ರು, ಅದು ನನ್ನ ನೋಟೊಳಗೆ. ಹಂಗೆ ರಾಮದುರ್ಗ ಶಾಪಿಗೆ ಹೋದ್ವಿ. ಈ ಲಾಂಗ್ ಫ್ರಾಕ್ ಕಾಣ್ತು. ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ನ ಮಾಡತ್ತೀನಿ. ಇಲ್ಲ ನನಗೇನು ಅಂತಂದ್ರೆ ಅಲ್ಲಿ ಲಾಗ್ನ ಮಾಡೋಕ್ಕಾಗಲಿಲ್ಲ. ಅಂದರೆ 3 ಜನ ಹುಡುಗರನ್ನ ಕರ್ಕೊಂಡು ಒಂದು ಸ್ವಲ್ಪ ರಶ್ ಇತ್ತು. ನಿನ್ನೆ ಶುಕ್ರವಾರ ಅಲ್ಲ, ಫುಲ್ ಶುಕ್ರವಾರ ಸಂತಿ ಮುದೋಳ್ದು, ಹಾಗಾಗಿ ಫುಲ್ ರಶ್ ಇತ್ತು. ಹಂಗೆ ಏನು ಮಾಡೋಕ್ಕಾಗಲಿಲ್ಲ ಲಾಗು. ಮನೆಗೆ ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡತ್ತೀನಿ. ನಾವು ಏನೇನೆಲ್ಲ ತಂದಿ ಅಂತ ತೋರಿಸ್ತೀನಿ ನಿಮ್ಗೆ. ಏನು ಜಾಸ್ತಿ ಇಲ್ಲ, ದಿನ ಯೂಸಿಗೆ ಒಂದಿಷ್ಟು ಡ್ರೆಸ್ ತಂದೀನಿ, 2 ಟೋಪಿ ತೊಗೊಂಡು ಬಂದೀನಿ, ಒಂದು ಹಂಚಿದ್ದಿದ್ದಿಲ್ಲ ಕುಡಿ ಹಂಚು, ಒಂದು ಕುಡಿ ಹಂಚು ತೊಗೊಂಡು ಬಂದೀನಿ ಅಷ್ಟೇ. ಇವಾಗ ಸ್ಕಿಪ್ ಮಾಡ್ದೆ ನೋಡಿರಿ, ಹಂಗೆ ನಂಗೆ ಸಪೋರ್ಟ್ ಮಾಡಿರಿ. ನನಗೆ ಇವಾಗ 985 ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಇನ್ನೊಂದು 15, ಸೊ ಇನ್ನೊಂದು 15 ಬೇಕು. ವೇಟ್ ಮಾಡತ್ತೀನಿ. ನಾನು ಫುಲ್ ಖುಷಿಯಾಗಿದ್ದೀನಿ. 1000 ಸಬ್ಸ್ಕ್ರೈಬರ್ಸ್ ಆದರೆ ಸಾಕು ನನಗೆ. ಅಷ್ಟು 1000 ಸಬ್ಸ್ಕ್ರೈಬರ್ಸ್ ಪಡೆಯೋಕ್ಕೂ ಜಾಸ್ತಿ ಪುಣ್ಯ ಮಾಡಿರ್ಬೇಕು, ಜಾಸ್ತಿ ಎಫರ್ಟ್ ಬೇಕು. ಸೊ ಖುಷಿ ಆಗತ್ತೈತಿ ನಂಗೆ. ನೋಡೋಣ, ವೇಟ್ ಮಾಡ್ತಿದ್ದೀನಿ 1000 ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾರೋ ಅಂತ. ಹಂಗೆ ನಮ್ಮ ಮನೆಯವ್ರಿಗೆ ಅಂದೆ, ಈ ಥರ ಸಬ್ಸ್ಕ್ರೈಬರ್ಸು 977 ಆಗಿದ್ದಾರೆ ಅಂತಂದು. ಅಯ್ಯೋ ಹೌದಾ, ಆಗಿದ್ದರೆ ಇನ್ನೂ 1-2 ತಿಂಗಳ ಬೇಕು ತಗೋ ನಿಂಗೆ 1000 ಆಗಕ್ಕ ಅಂತ ಅಂದರು. ನನಗೆ ಹೌದೇನೋ, ಡೈಲಿ ಅವರೇ ನೋಡ್ತಾರಲ್ಲ, ಡೈಲಿ ನೋಡೋರ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಅನ್ನಿಸ್ತು. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಮಾಡೋದ್ರಾಗನ
985 ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಖುಷಿ ಜಾಸ್ತಿ ಅಂದರೆ ಜಾಸ್ತಿ ಖುಷಿ ಆಗತ್ತಿತ್ತು ನಂಗೆ. 1000 ಆದರೆ ಸಾಕು. ಹಾಗೆ ಬೇಗ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ನನ್ನ ಅನಿಸಿಕೆ. ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು. ಎಟ್ಲೀಸ್ಟ್ ನಾನು ವಿಡಿಯೋ ನಾನು 12 ನಿಮಿಷದ್ದು ಅಥವಾ 5 ನಿಮಿಷದ್ದು ಮಾಡಿದ್ನಂದ್ರೆ ಎಟ್ಲೀಸ್ಟ್ ಒಂದು 4 ನಿಮಿಷದ್ದಾದರೂ ನೋಡಿದರೆ ಆ 4 ನಿಮಿಷ ಬಂದು ನನಗೆ ಆ್ಯಡ್ ಆಗುತ್ತಾ. ನೋಡೋಣ, 4000 ಆಗಬೇಕು. ನಂದು ಇವಾಗ 2000 ನಿಯರ್ ಐತಿ. ಸೊ ಲೇಟ್ ಆಗುತ್ತಾ, ಆಗಲಿ. ನನಗೇನು ಪೇಮೆಂಟಿಗೋಸ್ಕರ ಇನ್ನೂ ಮಾಡ್ತಿಲ್ಲ, ನಾನು ಆರಾಮಾಗಿ ಮಾಡ್ತಿದ್ದೀನಿ. ನನ್ನ ಲೈಫ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಅದು ಯಾವಾಗ ಬರುತ್ತೆ ಬರಲಿ. ಅದು ಒಂದು ಆಸೆ ಐತಿ, ಬರಬೇಕು ಪೇಮೆಂಟು ಅನ್ನೋದು. ಅದು ಯಾವಾಗ ಬರುತ್ತೋ ಬರಲಿ, ಬಟ್ ನನ್ನ ಪ್ರಯತ್ನ ನಾನು ಮಾಡತ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ಬೇಕು ಅಷ್ಟೇ. ನಮ್ಮ ಬೇಬಿ ನ್ಯೂ ಗೊಂಬೆ ಇದು ಶೀಲಾ. ಇದನ್ನು ನಾನು ಆ್ಯಕ್ಚುಲಿ ಜಾತ್ರೆ ಒಳಗೆ ತೊಗೊಂಡಿದ್ನಿ. ಸೊ ಇಷ್ಟು ಐಟಮ್ಸ್ ತೊಗೊಂಡು ಬಂದೀನಿ, ನೋಡೋಂಬರ್ರಿ. ಇದೊಂದು ಟೋಪಿ ತೊಗೊಂಡಿನಿ. ಸೊ ಇದು ಯಾಕೆ ತೊಗೊಂಡ್ನಿ ಅಂತಂದ್ರೆ, ಇದು ನೋಡ್ರಿ, ಈ ಥರ ಟೋಪಿ ತೊಗೊಂಡಿದ್ನಿ ಫಸ್ಟು. ಇದು ಈ ಥರ ಕಿತ್ತು ಹೋಯ್ತು, ಮತ್ತು ನನ್ನ ಮಕ್ಳು ಇದನ್ನು ಬಾಯಾಗಿ ಇಟ್ಕೊಳತ್ರು. ಸ್ವಲ್ಪ ಪ್ರಾಬ್ಲಮ್ ಆಯಿತು ನಂಗೆ. ಹಂಗಾಗಿ ಇದು ಅಂದರೆ ಇದು ನೋಡ್ರಿ ಎಷ್ಟು ಸಾಫ್ಟ್ ಐತಿ ಬಟ್ಟೆ, ಮತ್ತು ಕ್ವಾಲಿಟಿ ಚಂದ ಐತಿ. ಇದು ಕ್ವಾಲಿಟಿ ಸ್ವಲ್ಪ ಸರಿ ಇಲ್ಲ, ಇದು ಬಿಚ್ಚಿ ಹೋಗುತ್ತೆ ಯಾವುದಕ್ಕಾರ ಸಿಕ್ಕರ. ಹಾಗಾಗಿ ಇದನ್ನು ತೊಗೊಂಡು ಇದು ನನಗೆ ಯಾಕೋ ಸರಿ ಅನ್ನಿಸ್ತು. ಇದು ಒಂದು ನಾನು 120 ರೂಪಾಯಿ ಕೊಟ್ಟಿನಿ. 150 ರೂಪಾಯಿ ಅಂದ್ರೆ ಅವರು, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 80 ರೂಪಾಯಿ ಕೇಳಿದ್ನಿ. ಬಟ್ ಅವ್ರು ಬರಲ್ಲ ಅಂದರು. ಅಟ್ಲೀಸ್ಟ್ 100 ಆದರೂ ಕೊಡ್ರಿ ಅಂತ ಅಂದೆ. ಆಮೇಲೆ ಇಲ್ಲ 3 ತೊಗೋತೀವಿ ಅಂದಾಗ 100 ರೂಪಾಯಿ ಕೊಟ್ಟರು. 2 ತೊಗೋತೀನಿ ಅಂದಾಗ 120 ಇದು ಕೊಡಾತಿದ್ರು. ಇವೆರಡು ತೊಗೊಂಡಿನಿ. ನಮ್ಮ ಗುಂಡಾಗ ಒಂದು ತೊಗೊಂಡಿನಿ. ಹಂಗೆ ಇದು ನೋಡ್ರಿ, ಇದೊಂದು ತೊಗೊಂಡು ಬಂದೀನಿ. ಇದು ಪ್ಯಾಂಟ್ ಆ್ಯಕ್ಚುಲಿ ಬ್ಲ್ಯಾಕು. ಇದ್ರದ್ದು ಶರ್ಟ್ ಐತಿ. ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಸಖತ್ ಅಂದ್ರೆ ಭಾರಿ ಸಖತ್ ಕಾಣುತ್ತಿದ್ದು. ಸೊ ಇದೊಂದು ತೊಗೊಂಡು ಬಂದೀನಿ ನೋಡ್ರಿ, ಬ್ಲ್ಯಾಕ್ ಕಲರ್ ಫುಲ್ ತೊಳಿಂದ ಸ್ಲೀವ್ಸ್ ಶರ್ಟ್ ತೊಗೊಂಡಿನಿ. ಹಂಗೆ ಪ್ಯಾಂಟ್ ಇದ್ರ ಜೊತೆ. ಸೊ 2 ಸೆಟ್ ತೊಗೊಂಡಿನಿ. ಅದನ್ನು ಇಬ್ಬರಲ್ಲ, ಇಬ್ಬರಿಗೂ ಬೇಕು ಅಂತ 2 ಸೆಟ್ ತೊಗೊಂಡು ಬಂದೀನಿ ನಾನು. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಇದ್ರೆ ಸ್ವಲ್ಪ ಚಲೋ. ಬಟ್ಟೆನೂ ಭಾಳ ಚಲೋ ಐತಿದ, ಹಂಗಾಗಿ ತೊಗೊಂಡು ಬನ್ನಿ. ನೆಕ್ಸ್ಟ್ ಈ ಒಂದು ಡೈಲಿ ಯೂಸಿಗೆ ಒಂದು 4 ಅವ್ರಿಗೆ ನಿಕ್ಕರ್ಸ್ ತೊಗೊಂಡು ಬನ್ನಿ. ಅವ್ರಿಗೆ ಏನಿಲ್ಲ ಅಂದರೂ ಒಂದು ಈಗ 60 ಮೇಲೆ ಇದಾವೆ. ಒಬ್ಳಿಗೊಂದು 45, ಇನ್ನೊಬ್ಳಿಗೊಂದು 30 ಈ ಥರ ಇದಾವೆ. ಅಂದರೆ ಸ್ವಲ್ಪ ಸೈಜ್ ಡಿಫ್ರೆಂಟ್ ಆಗುತ್ತೆ, ಆದರೆ ಇಬ್ಬರಿಗೂ ಸೇಮ್ ಆಗ್ತೀವಿ, ಹಂಗೇನಿಲ್ಲ. ಇದಾವೆ ಜಾಸ್ತಿ ಇದಾವೆ. ಅಂದರು ನಮ್ಮ ಅತ್ತೆ ಅಂದರು ಇಷ್ಟೇ ಆಗ್ತರಕ್ಕೆ ಹೋಗಿದ್ರಿ ಮತ್ತೆ ಇದ್ದು ಅಲ್ಲ ಅಂತ. ಇಷ್ಟು ತೊಗೊಂಡು ಬಂದೀನಿ. ನಮ್ಮ ಗುಂಡಾಗೂ ಒಂದು 5-6 ಜೋಡಿ ತೊಗೊಂಡು ಬಂದೀವಿ. ಇವು ಶ್ವೆಟ್ರು. ಹಂಗೆ ಶ್ವೆಟ್ರ್ ತೊಗೊಂಡು ಬಂದ್ವಿ ನಾವು ಈ ಥರ. ಇದಕ್ಕೆ 2 ಸಾಕ್ಸ್ ಬಂದವು, ಟೋಪಿ ಬಂದೈತಿ. ಹಂಗಾಗಿ ತೊಗೊಂಡು ಬಂದ್ವಿ ಈ ಥರ. ಎಲ್ಲ ಹೊಲ್ದಿದ್ದೈತಿ ಕೈಲೇ, ಹಂಗಾಗಿ ತೊಗೊಂಡು ಬಂದ್ವಿ. ನಾನು ಆ್ಯಕ್ಚುಲಿ ಫಸ್ಟ್ ಒಂದು ಶ್ವೆಟ್ರ್ ಕೊಡ್ಸಿದ್ರ ನಮ್ಮಮ್ಮ. ಅದನ್ನು ಹಾಕಿದಾಗ ಕಮೆಂಟಲ್ಲಿ ಹೇಳಿದ್ರಿ ಈ ಥರ ಶ್ವೆಟ್ರ್ಸ್ ಹಾಕಬಾರ್ದು ಪಾಪುಗ ಅಂತಂದು. ಬಟ್ ನಾನು ಹಾಕಿಲ್ಲ. ಆಲ್ಮೋಸ್ಟ್ ಬರ್ತಾವೆ ಮುಂದೆ, ಇನ್ನೂ ಒಂದು ವರ್ಷ ಥರ ಆದ್ರೆ ಬರ್ತಾವೆ ಅಂದ್ಕೊಂಡು. ಮತ್ತು ನಮ್ಮಮ್ಮ ನಿನ್ನೆ ಬಂದಿದ್ರಲ್ಲ, ಇವ್ನು ಕೊಡಿಸಿ ಹೋದರು. ಹೆಂಗದಾವು ಅಂತ ಕಮೆಂಟ್ ಮಾಡಿರಿ. ಟಾಪ್ ತೊಗೊಂಡು ಬಂದೀನಿ. ಆ್ಯಕ್ಚುಲಿ ಇದು 499. ನನಗೆ ಡಿಸ್ಕೌಂಟ್ ಆಗಿ ಅಂದರೆ ಇನ್ನೂ 10% ಡಿಸ್ಕೌಂಟ್ ಇತ್ತಿದ್ದು. ಹಾಗಾಗಿ ಒಂದು 10 ರೂಪಾಯಿ ಬಿಟ್ಟಾರ. 450 ಅಂತ ಹೇಳಿದರು. ನಾವು 350ಗೆ ತೊಗೊಂಡು ಬಂದೀನಿ. ಹೆಂಗೋ ಹಂಗೆ ಬಿಡಿಸಿ ಕೇಳಿ ತೊಗೊಂಡು ಬಂದು ಚಲೋ ಐತಿದು ಕ್ವಾಲಿಟಿ. ತೆಗೆದು ನೋಡೋಣ ಬರ್ರಿ. ಸೊ ಈ ಥರ ಬಟನ್ ಐತಿ ಇದಕ್ಕೆ, ಹಂಗಾಗಿ ತೊಗೊಂಡು ಬನ್ನಿ. ಚೆಂದ ಕಾಣಿಸುತ್ತೆ, ಮತ್ತು ಕಾಂಬಿನೇಷನು ಭಾರಿ ಐತಿ. ಒಳಗೆ ಸ್ಲೀವ್ಸ್ ಅದಾವು. ಈ ಥರ ಸ್ಲೀವ್ಸ್ ಐತಿ, ಒಳಗೆ ಹಚ್ಚಿಸ್ಬೇಕು. ನಂಗೆ ಚಲೋ ಅನ್ನಿಸ್ತಿದ್ದು, ಭಾರಿ ಸ್ಮೂತ್ ಐತಿ ಬಟ್ಟೆ ಅದೆಲ್ಲ. ಹಂಗಾಗಿ ತೊಗೊಂಡು ಬಂದೆ. ತೊಗೊಂಡು ಬನ್ನಿ ಆಫ್ಟರ್ ಅ ಲಾಂಗ್ ಟೈಮ್ ಅಂತಂದು. ಮದುವೆ ಆದಮೇಲೆ ನಾನು ಟಾಪೇ ತೊಗೊಂಡಿಲ್ಲ. ಎಲ್ಲ ನಮ್ಮ ತೊಗೊಂಡಿಲ್ಲ ಅಂದರೆ ಹಂಗಲ್ಲ, ನಮ್ಮ ಮನೆಯವರು ಯಾವಾಗಲೂ 4 ಮಂತ್ಸಿಗೆ ಒಂದ್ಸಲ ಬರಲ್ಲ, 4 ಮಂತ್ಸಿಗೆ ಒಂದ್ಸಲ ಬೆಂಗಳೂರಿನ ತೊಗೊಂಬರ್ತಿದ್ರೆ ನಾನಾಗಲೇ ಇವಾಗ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ತೀನಿ. ಒಂದು 4 ವರ್ಷ ಆಯ್ತು ಅನ್ಸುತ್ತೆ ನಾನು ಹೋಗಿ. ಅಂದರೆ ಟಾಪು ಗೀಪು ಈ ಥರ ನಾನೇ ಪರ್ಚೇಸ್ ಮಾಡಿ ತೊಗೊಂಡು ಬನ್ನಿ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಇವತ್ತು ರೆಸಿಪಿನ ಹಾಕಬೇಕು ಅಂದ್ಕೊಂಡೆ, ವಿಡಿಯೋ ಲಾಂಗ್ ಆಗುತ್ತೆ ಅಂತ ಬಿಟ್ನಿ. ಸಿಂಪಲ್ಲಾಗಿ ನೆಕ್ಸ್ಟ್ ಡೇ ಈ ರೆಸಿಪಿನ ಹಾಕ್ತೀನಿ, ಗೆಣಸದು ಮಾಡಬೇಕು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ. ಮುದೋಳ ಸುತ್ತಮುತ್ತ ಯಾರು ಇದ್ದೀರಿ, ಮುದೋಳದೊಳಗೆ ಯಾವ ಅಂಗಡಿ ಚಲೋ ಐತಿ,
ಅಂತ ಕಮೆಂಟ್ ಒಳಗೂ ಹೇಳ್ರಿ. ಅಂದ್ರೆ ನಮ್ಗೆ ಹೋಗಕ್ಕೆ ಸರಿ ಆಗುತ್ತೆ. ನಾನು ಹೋಗೋದು ರಾಮದುರ್ಗ ಅಂಗಡಿ, ರೂಪ್ ಸುಂದರ್ ಅಂಗಡಿ ಅಂತ ಎರಡೇ ಗೊತ್ತು ನಂಗೆ, ಎರಡೇ ಶಾಪು, ನಾವು ಎರಡೇ ಅಂಗಡಿಗೆ ಹೋಗಿವಿ. ಹಾಗಾಗಿ ಎರಡು ಗೊತ್ತು. ಕ್ವಾಲಿಟಿನೂ ಚಲೋ ಸಿಗ್ತಾವಲ್ಲಿ, ಸ್ವಲ್ಪ ಕಾಸ್ಟ್ಲಿ ಅಂತ ಅಷ್ಟ. ಸೊ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ರಿ, ಸುತ್ತಮುತ್ತ ಇದ್ದವರು. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.